ಈಗ ನೀವೇನಾದ್ರೂ ಕ್ರಿಕೆಟ್ ಟೀಮ್, ನಿಮ್ ಕ್ರಿಕೆಟ್ ಟೀಮ್ ಅಂತ ಮಾಡಿದ್ರೆ ಮಂಗಳಾದೇವಿ ಟೀಮ್ ಅಂತಾನೆ ಇಡ್ತೀರಾ? ಕ್ರಿಕೆಟ್ ಟೀಮ್ ಮಂಗಳಾದೇವಿ ಅಂತ ಇಡ್ಬೋದು, ಮಂಗಳಾದೇವಿ ಕ್ರಿಕೆಟರ್ಸ್ ಅಂತ ಇಡ್ಬೋದು. ಐ ಓನ್ಲಿ ವಿಶ್ ನೀವು ಮಾಡೋ ಎಲ್ಲಾ ಕೆಲಸಗಳು ಯಾವಾಗಲೂ ನನ್ನನ್ನು ಇನ್ಸ್ಪೈರ್ ಮಾಡ್ತಾ ಇರಲಿ, ಬಿಕಾಸ್ ಇಟ್ ಹಸ್ ಇನ್ಸ್ಪೈರ್ಡ್ ಮೀ, ಇಟ್ ಹಸ್ ಮೋಟಿವೇಟೆಡ್ ಮೀ ಅಂಡ್ ಇಟ್ ಹಸ್ ಓನ್ಲಿ ಮೇಡ್ ಮೀ ಅ ಬೆಟರ್, ಇಟ್ ಇಸ್ ಸ್ಟಿಲ್ ಮೇಕಿಂಗ್ ಮೀ ಅ ಬೆಟರ್ ಆರ್ಟಿಸ್ಟ್. ಮುಂದೆ ಬರುವ ಎಲ್ಲಾ ಒಂದು ಸಿಚುವೇಶನ್ಸ್ ಅಲ್ಲೂ ನಾನು ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಯುವರ್ ಲೈಫ್ ಅಂಡ್ ಐ ಥಿಂಕ್ ಐ ವಿಲ್ ಚೆರಿಶ್ ಎವ್ರಿ ಮೂಮೆಂಟ್ ದಟ್ ಐ ಆಮ್ ವಿತ್ ಯು. ಐ ಲವ್ ಯು ಸೋ ಮಚ್ ಅಂಡ್ ಆದಷ್ಟು ಬೇಗ ಸಿಗೋಣ ಅಂಡ್ ಹ್ಯಾಪಿ ನ್ಯೂ ಇಯರ್. ಈ ಸರ್ಪ್ರೈಸ್ ನಿಮಗೆ ಸರ್ಪ್ರೈಸ್ ಆಗಿತ್ತು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ರಾಜ್, ಸಿ ಯು ಸೂನ್. ಬೈ. ಸೊ ಅದೇ ಫಸ್ಟ್ ನಾವು ಮಹಿರಾ ಸೆಟ್ಟಲ್ಲಿ ಮೀಟ್ ಆಗಿದ್ದು. ಅದೇನಿಲ್ಲ, ಮಳೆ ಸೀಕ್ವೆನ್ಸ್ ಇತ್ತು, ಆಗ ತುಂಬ ಚಳಿ ಇತ್ತು. ಸೊ ನನಗೇನು ಮಳೆ ಸೀಕ್ವೆನ್ಸ್ ಇರಲಿಲ್ಲ. ಅಫ್ಕೋರ್ಸ್ ಇನ್ನೊಬ್ರು ಆರ್ಟಿಸ್ಟ್ ಇದ್ರು, ಸೊ ಅದಕ್ಕೆ ನಾನು ಅಲ್ಲಿ ಕೂರಕ್ಕೆ ಹೇಳ್ತಿದ್ದೆ ಅಷ್ಟೇ. ಟೋಬಿ ಸಿನಿಮಾದಲ್ಲಿ ತುಂಬ ಒಳ್ಳೆ ಪರ್ಫಾರ್ಮರ್ ಅವಳು. ಟೋಬಿಯಲ್ಲಿ ಅಂದರೆ ಅದಕ್ಕೆ ಆ ಒಂದು ಸಿನಿಮಾಗೆ ಆ ಒಂದು ರೋಲ್ ಆಗೋದಕ್ಕೆ ಅಷ್ಟು ಎಬಿಲಿಟಿ ಇರುವಂಥ ಒಬ್ಬರು ಆರ್ಟಿಸ್ಟ್ ಬೇಕಿತ್ತು. ಅವಳು ತುಂಬ ಒಳ್ಳೆ ಆರ್ಟಿಸ್ಟ್ ಆದ ಕಾರಣದಿಂದಾಗಿ, ಜೊತೆಗೆ ನಾವು ಶೂಟ್ ಮಾಡೋದು ತುಂಬ ಇಂಡಿ ಥರ ಶೂಟ್ ಮಾಡ್ತೀವಿ ನಾವು. ಅಂದರೆ ತುಂಬ ಬೆಳಿಗ್ಗೆ 4:15 ಎಬ್ಬಿಸ್ಬಿಡ್ತೀವಿ, ಶೂಟ್ ಮಾಡ್ತಾನೆ ಇರ್ತೀವಿ. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಆರ್ಟಿಸ್ಟು ಆಗಬೇಕು. ಚೈತ್ರ ಮತ್ತು ಸಂಯುಕ್ತ ಇಬ್ಬರು ಕೂಡ ಅದ್ರದ್ದು ಏನು ತೊಂದರೆ ಇಲ್ಲದೆ ಬಹಳ ಚೆನ್ನಾಗಿ ಮಾಡಿಕೊಟ್ರು. ಓಕೆ, ಇನ್ನೊಂದು ಸಿನಿಮಾದ ವಿಟಿ ಇದೆ ನಿಮಗೋಸ್ಕರ. ಹೆಂಗೆ ಶೆಟ್ರೆ, ಇಡೀ ಸಿನಿಮಾದಲ್ಲಿ ಮಾತಾಡಿಲ್ಲ, ನಿಮ್ಮ ಪಾತ್ರ ಮಾತ್ರ ಮಾತಾಡಿದೆ. ಐ ಥಿಂಕ್ ನಾವು ತಂಡವಾಗಿ ತುಂಬ ಕಷ್ಟಪಟ್ಟಂತ, ತುಂಬ ನೋವು ಅನುಭವಿಸಿದಂತ, ತುಂಬ ಕಲ್ತಂತ ನಮಗೇನಾದ್ರೂ ಗುರು ಇದ್ರೆ ಅದು ಟೋಬಿ. ಯಾಕಂದ್ರೆ ನಾವು ಏನೆಲ್ಲ ತಪ್ಪುಗಳನ್ನ ಆ ಸಿನಿಮಾದಲ್ಲಿ ಮಾಡಿದ್ವಿ, ಜೊತೆಗೆ ಏನೆಲ್ಲ ಅನುಭವಗಳನ್ನ ಆ ಸಿನಿಮಾದಲ್ಲಿ ಪಡೆದ್ವಿ, ಅದನ್ನೇ ನಾವು ಸೂಪರ್ ಶೋ ಅಲ್ಲಿ ನಾವು ಹಾಕಿದ್ದು. ಐ ಥಿಂಕ್ ಕೆಲವು ಸಲ ಹಾರ್ಡ್ ವರ್ಕೆ ಸಾಲಲ್ಲ ಸಿನಿಮಾದಲ್ಲಿ. ಕೆಲವು ಸಲ ನಿಮಗೆ ತಲೆ ಉಪಯೋಗಿಸ್ಬೇಕು, ಹಾರ್ಡ್ ವರ್ಕ್ ಇರಬೇಕು, ಜೊತೆಗೆ ಅಸೆಸ್ಮೆಂಟ್ ಇರಬೇಕು, ಜೊತೆಗೆ ಕಲಿಕೆ ಇರಬೇಕು. ಐ ಥಿಂಕ್ ಎಲ್ಲೋ ಒಂದು ಕಡೆ ನಮಗೆ ತುಂಬ ಕಷ್ಟ ಕೊಟ್ಟಂಥ, ತುಂಬ ನೋವು ಅನುಭವಿಸಿದಂಥ ಸಿನಿಮಾ ಟೋಬಿ. ಬಟ್ ನನಗೆ ಇವತ್ತಿಗೆ ಬಹಳ ಖುಷಿ ಇದೆ ಆ ಸಿನಿಮಾ ಸೋಲ್ತು ಅನ್ನೋದು. ಯಾಕಂದರೆ ಒಂದು ವೇಳೆ ಆ ಸಿನಿಮಾ ಸೋತಿಲ್ಲ ಅಂದರೆ ನಾವು ಕಲಿಕೆಯಲ್ಲಿ ತುಂಬ ಹಿಂದೆ ಬೀಳ್ತಿದ್ವಿ ತಂಡವಾಗಿ. ಅದರಿಂದಾಗಿ ನಮ್ಗೆ ಯಾವತ್ತಿದ್ರು ಟೋಬಿ ಒಂದು ಗುರು. ಆ ಕೊನೆ ಸೀನ್ ತುಂಬಾ ವೈರಲ್ ಆಗಿತ್ತು, ಪೋಸ್ಟರ್ ಇಂದ ಹಿಡಿದು ಆ ಸೀನ್ಸ್ ಬಹಳ ಪಾಪ್ಯುಲರ್ ಆಗಿದ್ವು. ದೇವಿ ತರಹ ನೀವು ಬಂದಿದ್ದು. ಹೌದು ಹೌದು, ಅದು ಅಂದ್ರೆ ಒಂದು ಅದೇ ಐಡಿಯಾ ಇತ್ತು. ಐ ಥಿಂಕ್ ಒಬ್ಬ ಮನುಷ್ಯನ ಒಂದು ಲೆವೆಲ್ಗೆ ಪುಷ್ ಮಾಡಿದ ತಕ್ಷಣ ಅವನದೊಂದು ರಿಯಾಕ್ಷನ್ ಬರುತ್ತಲ್ವ, ಆ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡಕ್ಕೆ ನಾವು ಟ್ರೈ ಮಾಡಿದ್ವಿ. ಅಂಡ್ ಅದಕ್ಕೆ ನಾನೊಂದು ಮೂಗುತಿ ಹಾಕ್ಬೇಕಿತ್ತು. ಸೊ ಅದಕ್ಕೆ ಚುಚ್ಚಿಕೊಂಡು ಅದು ಸೆಪ್ಟಿಕ್ ಆಗಿ ಇನ್ನೇನೋ ಆಗಿತ್ತು. ಬ್ಯೂಟಿಫುಲ್ ಆಗಿ ಪಲ್ಟಿ ಹೊಡೆದು ಕೂತಿದ್ದು ಸೂಪರ್ ಆಗಿ ಬಂತು. ಏನ್ ಶೆಟ್ರೆ, ಸಕದಾಗಿ ಬಂದಿದೆ. ಅದು ಭಯ ಆಗ್ತಿತ್ತು ನನಗೆ. ಅಂದ್ರೆ ಮಮ್ಮೂಟಿ ಸರ್ ಅಲ್ವಾ, ಒಂದು ಫಸ್ಟ್ ಆಫ್ ಆಲ್ ಅವರಿಗಿರುವಂತಹ ಬಾಡಿ ಆಫ್ ಎಕ್ಸ್ಪೀರಿಯನ್ಸ್, ನಾವೇನೋ 4-5 ಸಿನಿಮಾ ಮಾಡ್ಕೊಂಡು ಬಂದವರು, ಜೊತೆಗೆ ಅವ್ರ ಜೊತೆ ಹೇಗೆ ಪರ್ಫಾರ್ಮ್ ಮಾಡೋದು, ಟಚ್ ಇಂಪ್ಯಾಕ್ಟ್. ಫೈಟ್ಗಳು ಯಾವತ್ತು ಫೈಟ್ಗಳು ನೋಡ್ಬೇಕಾದ್ರೆ ಹಾಗೆ ಕಾಣಿಸುತ್ತೆ, ಬಟ್ ಫೈಟ್ ಆಗಬಾರ್ದು, ಟಚ್ ಆಗಬಾರ್ದು, ಸ್ವಲ್ಪ ದೂರನೇ ಇರಬೇಕು, ಇಂಪ್ಯಾಕ್ಟ್ ಆಗಬಾರ್ದು. ಅವರು ಟಚ್ ಮಾಡು ಅಂತಾರೆ. ನನಗೊಂಥರ ಭಯ, ಟಚ್ ಮಾಡಿದ್ರೆ ಮತ್ತೆ ಕೇರಳ ಹೋಗೋದು ಅಂತ. ಸೊ ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾವುದಂದ್ರೆ, ಒಂದು ಅಲ್ಲಿ ಏನಾಗಿತ್ತು, ಆ ಸಿನಿಮಾ ಎಷ್ಟು ದೊಡ್ಡ ಸ್ಕೇಲೋ, ಆ ಸ್ಕೇಲ್ ಜೊತೆ ನಮ್ಮ ಇಂಡಿ ಸಿನಿಮಾಗಳ ಪೇಸ್ ಇತ್ತು, ತುಂಬ ಸ್ಪೀಡಾಗಿ ಮಾಡ್ತಾ ಇದ್ರು. ಹಾಗಾಗಿ ನನಗೆ ಒಬ್ಬ ಸಿನಿಮಾ ವಿದ್ಯಾರ್ಥಿಗೆ ಆ ಸಿನಿಮಾ ಕೂಡ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಲ್ಲಿ ಬೇರೆ ಬೇರೆ ಟೆಕ್ನಿಷಿಯನ್ಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಅದನ್ನೆಲ್ಲ ನಾವು ಅಲ್ಲೇ ಕೂತ್ಕೊಂಡು ಸೂಕ್ಷ್ಮವಾಗಿ ಕಲಿತಾ ಇದ್ವಿ. ಅದನ್ನೆಲ್ಲ ನಾನು ನನ್ನ ಟೀಮ್ ಜೊತೆ ಹೇಳ್ಕೊತಾ ಇದ್ದೆ, ಹೀಗೆಲ್ಲ ಆಗುತ್ತೆ ಅಂತ. ಸೊ ಬೇರೆ ಬೇರೆ ರೀತಿಯಿಂದ ಆ ಸಿನಿಮಾ ನನಗೆ ತುಂಬಾ ಕಲಿಸಿದೆ. ಲೆಜೆಂಡ್ಸ್ ನ ಭೇಟಿ ಆದಾಗ ಏನೋ ಒಂದು ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಡೆಫಿನೆಟ್ಲಿ ಅಲ್ವಾ. ಅಂದ್ರೆ ನಾನು ಒಂದ್ಸಲ ಅವ್ರ ಜೊತೆ ದುಬೈಗೆ ಪ್ರಮೋಷನ್ಗೆ ಹೋಗ್ಬೇಕಾದ್ರೆ ಒಂದು 3 ಗಂಟೆ ಇತ್ತು ಫ್ಲೈಟ್ ಅನ್ಸುತ್ತೆ. 3 ಗಂಟೆಯಲ್ಲಿ ನಾನು ಅವ್ರ ಹತ್ರ ಬೇರೆ ಬೇರೆ ಪಾತ್ರದ ಅಪ್ರೋಚ್ಗಳನ್ನು ಕೇಳ್ತಾ ಇದ್ದೆ. ಅವ್ರು ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ 1-2 ಅಪ್ರೋಚ್ ತೋರಿಸಿದ್ರು ಅವರು. ಅದು ಎಷ್ಟೇ ಕೋಟಿ ಕೊಟ್ಟರು ಯಾರಿಗೂ ಸಿಗಲ್ಲ ಅಂತ ಅನ್ಸುತ್ತೆ. ಅಂತ ಅನುಭವ ಒಬ್ಬ ಮನುಷ್ಯ ನಿಮ್ಮ ಹತ್ರ ಓಪನ್ ಆಗಿ ಹೇಳ್ಕೊಡೋದು, ನನಗದು ತುಂಬ ಭಾಗ್ಯ ಅಂತ ಅನಿಸ್ತು. ಟರ್ಬೋಲ್ ನನ್ನ ಹೈಲೈಟ್ ಮೂಮೆಂಟ್ ಇದ್ರೆ ಐ ಥಿಂಕ್ ದುಬೈಯಿಂದ ಅಲ್ಲಿ ತನಕ ಹೋಗಿ ಅವ್ರ ಜೊತೆ ಮಾತಾಡಿ ನಾನು ಏನು ಕಲಿಯೋಕ್ಕೆ ಅಥವಾ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ, ಅದು ನಂಗೆ ತುಂಬ ಎನ್ರಿಚಿಂಗ್ ಆಗಿತ್ತು. ಓಕೆ, ಈ ಸಿನಿಮಾ ಇಂಡಸ್ಟ್ರಿಗಳು, ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಗಳ ಟೆಕ್ನಿಷಿಯನ್ಸ್ ಪರಿಚಯ ಅಥವಾ ಆರ್ಟಿಸ್ಟ್ಗಳ ಪರಿಚಯ ವಿಕಸನಕ್ಕೆ ಅಂದ್ರೆ ಡೆವಲಪ್ಮೆಂಟ್ಗೆ ಎಷ್ಟು ಮುಖ್ಯ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಈ ತರದ ಮನುಷ್ಯರು ಇದ್ದಾರೆ ಅನ್ನುವಂಥ ಸಾಧ್ಯತೆನೆ ನಾವು ಎಲ್ಲಿದ್ದೀವಿ ಅನ್ನೋದನ್ನ ತೋರಿಸುತ್ತೆ. ಓಕೆ, ಈ ಥರನೂ ಮಾಡ್ಬೋದಲ್ಲ. ಈಗ ಒಬ್ಬ 70 ವರ್ಷದ ಆರ್ಟಿಸ್ಟ್ ಇವತ್ತಿಗೂ ಹಸಿವಿಟ್ಕೊಂಡಿರ್ಬೇಕಾದ್ರೆ ನಾವಿವತ್ತೊಂದು 4 ಸಿನಿಮಾ ಮಾಡ್ಬಿಟ್ರೆ ನಾವು ಮಾಡಿದೀವಿ ಅಂತ ಹೇಳೋದು ಒಂಥರ ತುಂಬ ಆಡ್ ಆಗಿರುತ್ತೆ. ಸೊ ಐ ಥಿಂಕ್ ಆ ಎಲ್ಲ ಗುಣಗಳಿದೆಯಲ್ಲ ಬೇರೆ ಬೇರೆ ಆರ್ಟಿಸ್ಟ್, ಈಗ ಅನುರಾಗ್ ಕಶ್ಯಪ್ ಅವ್ರನ್ನ ಮೀಟ್ ಆದರೆ ಅವ್ರ ಹತ್ರ ಒಂದಿಷ್ಟು ಕಲಿಯೋದಕ್ಕಿರುತ್ತೆ. ಅವರು ಒಂಥರ ಎನ್ಸೈಕ್ಲೋಪೀಡಿಯಾ, ಅವ್ರಿಗೆ ಗೊತ್ತಿರುವಂಥ ರೀತಿ.
ಸೊ ಟೋವಿನೋ ಇರ್ಬೋದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿ ಅಥವಾ ನಮ್ಮ ಇಂಡಸ್ಟ್ರಿ ಆರ್ಟಿಸ್ಟ್ಗಳು ಕೂಡ ಮೀಟ್ ಆದ ತಕ್ಷಣ ಅಂದರೆ ಅವರಲ್ಲಿರುವಂಥ ಎಕ್ಸ್ಪೀರಿಯನ್ಸು ಅದನ್ನು ಹ್ಯಾಂಡಲ್ ಮಾಡುವಂಥ ರೀತಿ ಭಾಳ ಖುಷಿ ಆಗುತ್ತೆ. ಸೊ ಬ್ಲೆಸ್ಡ್ ನಿಜವಾಗಿ. ನಾವು ನಿಜ ಹೇಳ್ಬೇಕಂದ್ರೆ ಆಟೋಗ್ರಾಫ್ ತಗೊಳಕ್ ಹೋಗ್ಬೇಕು, ನಮ್ಗೇನೋ ದುಡ್ಡು ಕೊಟ್ಟು ಆಕ್ಟ್ ಮಾಡೋ ಅಂತಾರೆ, ಮಾಡ್ತೀವಿ ಅಷ್ಟೇ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.